ಎಲ್ಲರಿಗೂ ನಮಸ್ಕಾರ. ಪಾವಗಡ ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸೋಮವಾರ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ತುಮಕೂರು ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2018-19ನೇ ಸಾಲಿನಿಂದ 2021-22ನೇ ಸಾಲಿನಲ್ಲಿ ಘಟಕದ ವೆಚ್ಚದ 4,25,000 ರೂಗಳಂತೆ ಕೊಳವೆ ಬಾವಿ ಸೌಲಭ್ಯ ಕಲ್ಪಿಸಿದ 58 ಫಲಾನುಭವಿಗಳಿಗೆ ಸೋಮವಾರ ಪಂಪ್ ಸೆಟ್, ಪೈಪ್ ಸೇರಿದಂತೆ ಪೂರಕ ಸಾಮಗ್ರಿಗಳನ್ನು ಮತ್ತು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 2 ಫಲಾನುಭವಿಗಳಿಗೆ ಪಂಪ್, ಮೋಟಾರ್, ಪೈಪ್ ಮತ್ತಿತರ ಸಾಮಗ್ರಿಗಳನ್ನು ಶಾಸಕರು ಹಾಗೂ ಮಾಜಿ ಸಚಿವ ವೆಂಕಟಣ್ಣಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಟಿ ನರಸಿಂಹಯ್ಯ, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಜಿಲ್ಲಾ ನಿರ್ದೇಶಕರಾದ ಭಗೀರಥಿ, ನಿಗಮದ ತಾಲೂಕು ಫೀಲ್ಡ್ ಆಫೀಸರ್ ಮೋಹನ್, ನಾಗೇಂದ್ರ, ಪುರಸಭೆ ಮಾಜಿ ಅಧ್ಯಕ್ಷ ಶಂಕರ್ ರೆಡ್ಡಿ, ತುಮೂಲ್ ನಿರ್ದೇಶಕ ಚಂದ್ರಶೇಖರ್ ರೆಡ್ಡಿ, ದಿವಾಕರಪ್ಪ ಮತ್ತು ಹನುಮಂತರಾಯಪ್ಪ ಸೇರಿದಂತೆ ಫಲಾನುಭವಿಗಳು ಹಾಜರಿದ್ದರು. ವರದಿ ಮಾರುತಿ, MS ಮೀಡಿಯಾ. 21-22ನೇ ಸಾಲಿನ ಏನು ST ನಿಗಮದಿಂದ 58 ಕೊಳವೆ ಬಾವಿಗಳನ್ನು ಉರಿಸಿ ಇವತ್ತು ಫಲಾನುಭವಿಗಳಿಗೆ ಪಂಪು ಮೋಟರನ್ನು ವಿತರಣೆ ಮಾಡಿದೆ. ಇದರ ವೆಚ್ಚ ಒಂದು ಬೋರ್ವೆಲ್ ವೆಚ್ಚ 4.5 ಲಕ್ಷ. ಹಾಗಾಗಿ 55 ಜನ ಫಲಾನುಭವಿಗಳಿಗೆ ಇವತ್ತು ಮೋಟರ್ ವಿತರಣೆ ಮಾಡಿದ್ವಿ. ಎಲ್ಲರಿಗೂ ಸಫಿಷಿಯೆಂಟ್ ನೀರು ಸಿಕ್ಕಿದೆ. ಅದರ ಜೊತೆಯಲ್ಲಿ 3 ಮೈನರ್ ಇರಿಗೇಷನಿಂದ 3 ಜನ ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೋರ್ವೆಲ್ಗಳನ್ನ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲೇ ಕನಿಷ್ಠ 100 ಬೋರ್ವೆಲನ್ನು ಕೊಡಿಸೋ ಪ್ರಯತ್ನ ಪಡ್ತೀನಿ. ಇದು ಅಪ್ರೂವಲ್ ಏನು ಅದು ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಅತಿ ಶೀಘ್ರದಲ್ಲೇ ಅಪ್ರೂವಲ್ ಮಾಡಿಸಿ ಅವನ್ನು ಕೊಟ್ಟು ರೈತರಿಗೆ ಅನುಕೂಲ ಮಾಡುತ್ತೆ. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಚಾನಲ್ ಹೆಸರು MS ಮೀಡಿಯಾ ನ್ಯೂಸ್. ನಮ್ಮ ಚಾನಲ್ನಲ್ಲಿ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ.